ಹೆಸರು ಬಂದು ದುರ್ಗಾ ಸ್ಥಳ ಅಂತ ನಿಮಗೆ ಬಹಳ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಇದನ್ನ ರಸ್ತೆನಲ್ಲಿ ಯಾರೋ ದುರ್ಗಾ ಪರಮೇಶ್ವರಿ ಅಂತ ಹೊಡೆದು ಅಥವಾ ಯಾರೋ ನಿಮ್ಗೆ ಏನೋ ಹೇಳ್ತಾರೆ ಅಂತ ಕೇಳಿ ಅಥವಾ ನಿಮ್ಗೆ ಯಾರೋ ಮೋಸ ಮಾಡ್ತಾರೆ ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುಡ್ಡು ಕೇಳ್ತಾರೆ ಅಂತ ಚೀಟಿ ಕೊಡ್ತಾರೆ ಅಂತ ಮನೆ ಬಾಗಿಲು ಬಂದಾರೆ ಅಂತ ಯಾರಿಗೂ ₹1 ಕೊಡ್ಕೊಡೋದು. ನೆನಪಿರ್ಲಿ ನಿಮ್ಗೆ, ದುರ್ಗಾ ಸ್ಥಳ ಅಂತ ಒಂದು ದೇವಸ್ಥಾನದ ಹೆಸರು. ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲೆ ಇರೋದು. ನಾವು ಸ್ಥಳ ಅಂದ್ರೆ ಗಂಗಮ್ಮ ಅಂತ ಹೇಳಿ ನಮ್ಮ ಭಾಷೆಯಲ್ಲಿ, ಅದಕ್ಕೆ ದುರ್ಗಾ ಸ್ಥಳ ಅಂತ ಕರಿತೀವಿ. ಯಾರಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಊರಿಗೆ ಬಂದು ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೋ ಚೀಟಿ ಕೊಟ್ಟು ನಾವು ಇವರು ಅಂತ ಹೇಳಿ ದುರ್ಗಾ ಸ್ಥಳ ಅಂತ ಸುಳ್ಳು ಹೇಳಿರಿ, ಒಂದೇ ಒಂದು ದುಡ್ಡು ಕೊಟ್ರೆ ಅದಕ್ಕೆ ನೀವೇ ಕಾರಣಕ್ಕಂತ ನಾವಲ್ಲ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಚೀಟಿ ಹಾಕಲ್ಲ, ದುಡ್ಡು ಇಸ್ಕೊಳಲ್ಲ, ನಿಮ್ನೇನು ಕೇಳಲ್ಲ. ನೀವೇನು ಪ್ರೀತಿಯಿಂದ ಕೊಡ್ತೀರಿ, ನೀವೇನು ಪ್ರೀತಿಯಿಂದ ಕಾಣಿಕೆ ದುಡ್ಡು ಹಾಕಿರಿ, ನೀವೇನು ಪ್ರೀತಿಯಿಂದ ಅಕ್ಕಿ ತಂದು ಕೊಟ್ಟಿರಿ, ನೀವೇನು ಬಟ್ಟೆ ತಂದು ಕೊಟ್ಟಿರಿ, ಅದನ್ನ ನಾವು ನಿಮ್ಮ ಹೆಸರಿಗೆ ದಾನ ಮಾಡ್ತೀವಿ ಅಷ್ಟೇ. ನಾವೇನು ದೊಡ್ಡ ದಾನಿಷ್ಟಲ್ಲ, ನಾವೇನು ದೊಡ್ಡ ನಾವೇನು ದೇವಮಾನವರಲ್ಲ. ಅರ್ಥದ ನಮ್ಮ ದೇವಸ್ಥಾನ ಹೆಸರಲ್ಲಿ ಯಾರು ₹1 ಚಂದ ಕೇಳಿದ್ರೆ ₹1 ಕೊಡ್ಕೊಡ್ದು, ಯಾರು ಮೋಸ ಹೋಗ್ಬಾರ್ದು. ಮೋಸ ಹೋದ್ರೆ ನಾವು ಜವಾಬ್ದಾರರಲ್ಲ. ಯಾರಿಗೆ ಅಂದ್ರೆ ಒಂದು ಟೋಲಸನ ಹೋಗಲ್ಲ. ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಆಫೀಸರ್ಗಾಗಲಿ ನಿಮ್ಮ ಮನೆಗಳಿಗಾಗಲಿ ನಿಮಗೆ ಪ್ರೀತಿ ಇದ್ರೆ ಒಂದು ಟೀ ಕೊಡ್ಬೋದು, ನಾವು ಒಂದು ಊಟ ಹಾಕ್ಬೋದು ಅಷ್ಟೇ. ಅದು ಬಿಟ್ಟು ದುಡ್ಡು ಕೊಟ್ಟು ಹಣ ಕೊಟ್ಟು ನಾನು ಹಂಗೆ ಕೊಟ್ಟು ಹಿಂಗೆ ಕೊಟ್ಟಿದ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಆಯ್ತಾ? ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಬಾರಿ ನಾನು ಎಲ್ಲ ಕಡೆ ಹೇಳ್ತೀನಿ, ಲೈವಲ್ಲಿ ಹೇಳ್ತಾ ಇರ್ತೀನಿ, ಫೇಸ್ಬುಕ್ ಅಲ್ಲಿ ಹೇಳ್ತಾ ಇರ್ತೀನಿ, ರಿಯಲ್ ಆಗಿ ಹೇಳ್ತಾ ಇರ್ತೀನಿ. ಹಂಗೆ ಕೇಳಿಸ್ಕೊಳ್ಳಿ. ಎಲ್ಲೇ ಯಾರೇ ಬಂದ್ರು ನಿಮ್ಮ ಮನೆ ಬಾಗಿಲಿಗೆ ಬಂದ್ರು ನೀವೇನು ದುರ್ಗಾ ಸ್ಥಳ ಅಂದ್ರೆ ನಾವು ದುರ್ಗಾ ಸ್ಥಳ ಅಂತ ಹೇಳಿ ಏನು ಪರವಾಗಿಲ್ಲ ಹೇಳಿಲ್ಲ ನಾನು. ನೀವು ದುರ್ಗಾ ಸ್ಥಳ ನಿಮ್ದು, ನೀವು ಕೂಡ ನಾವು ತಿಂತಾ ಇರೋದು ನಿಮ್ಮಿಂದಲ್ಲ. ನಾವು ದೇವರಷ್ಟು ಮುಖ್ಯನೋ ನೀವಷ್ಟು ಮುಖ್ಯ. ಕೆಲವೊಮ್ಮೆ ನಿಮ್ಮನ್ನು ಬೈತೀವಿ, ಯಾರನ್ನು ಬೈತೀವಿ, ಲೇಟ್ ಆಗುತ್ತಾ ಅಂತ ನಮಗೆ ಕೇಳಿ ನಾವೇನು ಮಾಡೋದು? ನಿಮ್ಮನ್ನ ಇದೇ ಫಸ್ಟ್ ಬಂದೀವಿ ಸನ್ಮಾನ ಮಾಡೋಕ್ಕಾಗತ್ತಾ? ಹುಷಾರಾಗುತ್ತಾ? ಎಷ್ಟು ದಿನಕ್ಕೆ ಅಂತ ಕೇಳಿರಿ, ಎಷ್ಟು ದಿನ ಅಂತ ಬರ್ಕೊಡಕ್ಕಾಗತ್ತಾ? ಯಾವ ಸಾಹಿತ್ಯ ಅಂತ ಯಾರಿಗೆ ಗೊತ್ತೇ ಇಲ್ಲ, ಅಥವಾ ನಮ್ಮ ಮನೆ ಹೋಗ್ತೀನಿ ಯಾರಿಗೆ ಗೊತ್ತಿಲ್ಲ. ಯಾರಿಗೆ ಬೈತೀವಿ? 3 ಜನ ಬೈಯೋದು ನಾನು. ಇದೇ ಫಸ್ಟ್ ಬಂದೀನಿ, ನನಗೇನು ಗೊತ್ತಿಲ್ಲ ಅಂತ. ನಮ್ಮ ಗಂಡು ಮಕ್ಕಳು ಮನೆ ಹಾಳು ಮಾಡ್ತೀವಿ ಕಟ್ಟೆ ಮೇಲೆ ಕೂತ್ಕೊಂಡು. ಎಷ್ಟು ಎಂಟಂಟಾರ ಮನೆ ಹಾಳು ಮಾಡಿದ್ವಿ ನಾವು. ಏನೋ ಸುದ್ದಿ ಹೆಣ್ಮಕ್ಳು ಮನೆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲ ಗೊತ್ತಿರುತ್ತೆ. ಯಾವ್ದವ್ರು ಒಂದು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ಅಥವಾ ನಂಗೆ ಬಂಗಾರ ಹಾಕುಂತ ಯಾವ್ದವ್ರಿಗೆ ಕೇಳಲ್ಲ. 9 ಸರಿ ಬರ್ರಿನಲ್ಲ, 100 ಸರಿ ಬರ್ರಿನಲ್ಲ, ಹೇಳತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ಕೂತಳಲ್ಲಿ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು. ಯಾರಿಗೆ ಮಕ್ಕಳಿಲ್ಲ ಅಂತೀರಿ, ಯಾರನ್ನ ಆಡ್ಕೊಂಡು ಅವಶ್ಯಕತೆ ಇಲ್ಲ. ಅರ್ಥಂಗ್ಯಾರ? ನನಗೆ ಮುತ್ತಂತ ಮಕ್ಕಳು 5 ವರ್ಷಕ್ಕೆ ಮಗ ಚಿರಂಜೀವಿ ದುರ್ಗ ಅಂತ, 10 ವರ್ಷಕ್ಕೆ ಮಗ ದೊರೆ ದುರ್ಗ ಅಂತ. ನೀವೇನು ಹೊರಗಡೆ ವಿಗ್ರಹಗಳು ನೋಡ್ಕೊಂಡು ಬಂದಿರಿ, ಹಂಗೆ ಮಕ್ಕಳಿದ್ದಾರೆ ನನಗೆ. ಒಂದೇ ಒಂದು ಸೊಳ್ಳೆ ಒಬ್ರಿಗೆ ಕಡೆಯಲ್ಲ, ಒಂದು ದನಿ ರಕ್ತ ನಾಯಿ ನೆಕ್ಕಲ್ಲ. ಮೋಸ ಅಂತೂ ಮಾಡೋದೇ ಇಲ್ಲ. ಮೋಸ ನೀವ ನಾವು ಜವಾಬ್ದಾರಲ್ಲ. ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ ನೋಡಿ, ನಮ್ಮ ಕ್ಷೇತ್ರದ ಯಾವ್ದೇ ಕಾರಣ ಚಂದವಸ್ತು ಮಾಡೋ. ನೀವೇನು ನಮ್ಗೆ ₹1 ದುಡ್ಡು ಕೊಟ್ಟಿರಿ, ನೀವೇನು ಕಾಣಿಕೆ ದುಡ್ಡು ಹಾಕಿರಿ, ಆ ದುಡ್ಡು ನಾವು ಸ್ವಲ್ಪ ತಿಂದು ಜನ ಸ್ವಲ್ಪ ಸಹಾಯ ಮಾಡಿ ನಾವು ಸ್ವಲ್ಪ ಉದ್ದಾರ ಇದ್ದೀವಿ. ನಮ್ದು ಹೊಟ್ಟೆ ಪಡಲ್ವಾ? ನೋಡಿ ದೇವಸ್ಥಾನ ಹೆಂಗ್ ಕಟ್ಟಿದೀವಿ ಅಂತ ಯಾರು ₹1 ಕೇಳೋದಂಗೆ ನೀವು ಕೊಟ್ಟು ದುಡ್ಡಲ್ಲಿ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿದ್ಯಾ? ನಾನೇ ಮೇಸ್ತ್ರಿ, ಇನ್ನು ಯಾರು ಏನು ಕೊಟ್ಟೇ ಇಲ್ಲ, ಅವೇಳಿಗಳು ಕೊಟ್ಟಿಲ್ಲ, ಏನಿಲ್ಲ. ಅದ್ರಲ್ಲಿ ಕೆಲವರು ಬರ್ತಾರೆ ಶಾನಾಕ್ರಿ ಅಂತ, ಕೆಲವರು ಬುದ್ಧವಂತರು ಬರ್ತಾರೆ, ಬಹಳ ಬುದ್ಧವಂತರು ಬಂದಿರ್ತಾರೆ. ಕೆಲವರು ಹಳ್ಳ ಪವಿತ್ರವಾಗಿ ನಿಮ್ಗೆ ಗೊತ್ತದ, ಹಳ್ಳ ಅಂತೀರಿ, ಮಧುಕೆರೆ ಹಳ್ಳ ಅಂತೇಳಿ, ಮಾಯದಂತ ಮಳೆ ಬಂದಮ್ಮ ಅಂತ ನೀವು ಟಿವಿಲಿ ಅಥವಾ ಕಥೆಯಲ್ಲಿ ಓದಿರ್ತೀರಾ, ಸಿನಿಮಾದಲ್ಲಿ ನೋಡಿರ್ತೀರ. ಅಂತ ಹಳ್ಳ ಅದು ಮಳೆ ಬರೋದೇ ಇಲ್ಲ. ಅದು ಬರೋದೇ ಆಷಾಢ ಹುಣ್ಮೇಲೆ, ಆಷಾಢ ಇಲ್ಲಾಂದ್ರೆ ಶ್ರಾವಣದಲ್ಲಿ ಹಳ್ಳ ರೀತಿಗೆ ಗಾಳಿಗರಿಯಾದಂತ ಹಳ್ಳ. ನೀವೇನ್ ಮಾಡ್ತೀರಿ? ಬಂದಲ್ಲ ಹಳ್ಳ ಅಡ್ಡಗಾರಿಕೆ ಬರ್ತೀರಿ. ಅಂತ ಪುಣ್ಯದಾಳ ಬರ್ಲಿ ಅಂತ ಕಾಯ್ತೀವಿ. ಅದೇ ನೀರು ಕುಡ್ದಾದ್ರೆ ಇದೆ ನಮ್ಮ ಮನೆ. ನಾವು ಕರೆಂಟೇ ಕಂಡರಲ್ಲ, ಸೀಟೆ ಕಂಡರಲ್ಲ ಅಂತ ಬಡವರು. ಒಂದೇ ₹1 ದುಡ್ಡಿಲ್ಲ, ಡಾಕ್ಟರ್ ಮಗುನೇ ನೋಡಿರಲಿಲ್ಲ. ನಾವು ಅಪ್ಪ ಕರೆಂಟ್ ಹೊಡೆದು 8 ಮೇಲೆ ಯಾವನು ಬಂದು ನೋಡಿರಲ್ಲ. ನೀವೆಲ್ಲ ತಲೆ ಕೆಡಿಸ್ಕೋಬಾರ್ದು. ದೂರಿಂದ ಬಂದೀವಿ ಅಂತೀರಿ, ಅದೇ ಬೇಜಾರಾಗ್ತದೆ. ಇದೇ ಫಸ್ಟ್ ಬಂದೀವಿ ಅಂತೀರಿ. ಅಣ್ಣ ಯಾವ ಊರು ನಿಮ್ದು? ಅಕ್ಕಿ ಸೋಮೇಲಿ ನಮ್ಮ ಮಣ್ಣು ಸರಿ ಹೆಂಗನ ಅಲ್ವಾ? ಯಾವತ್ತು ಅನ್ನ ಕೂಡ ಬ್ರಹ್ಮ ಸಮಾನ ಅಂತ ನಮ್ಮ ಅಪ್ಪಳೇನೆ. ನೀವು ಜೀವನದಲ್ಲಿ 3 ಡಿಗ್ರಿ ಓದ್ಬೇಕು. ಜೀವನದಲ್ಲಿ 3 ಡಿಗ್ರಿ ಜಾಸ್ತಿ ಓದ್ಬಾರ್ದು. ಆಮೇಲೆ 3 ಡಿಗ್ರಿ ಓದ್ಬೇಕು. ಏನೇ 1 ಡಿಗ್ರಿ ತಾಯಿ ತಂದು ಸಾಕದಂಗೆ ಅಂತ ತಿಳ್ಕೊಳ್ಳಿ. ಎಷ್ಟು ಓದಿದೀವಿ, ಏನ್ ಪಾಸ್ ಮಾಡಿ ಮುಖ್ಯ ಅಲ್ಲ, ಎಷ್ಟು ಕೋಟಿಗಿದ್ದೀರ ಮುಖ್ಯ ಅಲ್ಲ, ನೀವು ಹೆಂಗ್ ಉದ್ದಾರ ಮುಖ್ಯ. ನನ್ಗೆ ಯಾವತ್ತು ಜೀವನದಲ್ಲಿ ಹೆಂಗ್ ಗೊತ್ತರ, 1 ಡಿಗ್ರಿ ತಾಯಿ ತಂದೆ ಸಾಕದಂಗೆ ಅಂತ ತಿಳ್ಕೋಬೇಕು. ಹೆಂಗೆ ಒಗ್ಗಟ್ಟಿಗೆ ಮನೆ ಒಗ್ಗಟ್ಟಿಗೆ ಹೆಂಗೆ ಅಂತ ಅಲ್ಲಿ ಒಂದ್ಸಲ ನಮ್ಮ ಮನೆ ನೋಡ್ಬೇಕು ನೀವು. ನಾವು 6 ಜನ ಮಕ್ಕಳು ಒಗ್ಗಟ್ಟಾಗಿದ್ದೀವಿ. ನಮ್ಮ ಅಕ್ಕ ಮಕ್ಕಳು, ತಂಗಿ ಮಕ್ಕಳು, ನಮ್ಮ ಮಾಂಟಿ ಮಕ್ಕಳೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು. 2ನೇ ಡಿಗ್ರಿ ಏನಂದ್ರೆ ಕಂಡರ್ ಮನೆ ಬಗ್ಗೆ ನೋಡ್ಬೋದು, ಕಂಡರ್ ವಿಷಯ ಮಾತಾಡಲೇಬಾರ್ದು. ಅದು ಜೀವನದಲ್ಲಿ ನೀವು ಬಹಳ ಉತ್ತಮ ಸ್ಥಾನಕ್ಕೆ ಇರೋಂತ ಪದವಿ ಇದೊಂದೇ. ಕಂಡರ್ ಮನೆಗೆ ಬಗ್ಗೆ ನೋಡ್ಬಾರ್ದು, ಕಂಡರ್ ವಿಚಾರ ಮಾತಾಡಬಾರ್ದು. 3ನೇ ಪದವಿ ಬಹಳ ಚೆನ್ನಾಗಿ ಹಾಸ್ಯದಷ್ಟು ಕಾಚಾಚಿ, ಸಾಲ ಮಾಡಬೇಡಿ, ಸಾಧ್ಯವಾದ 4 ಅನ್ನ ಹಾಕಿ. 3 ಡಿಗ್ರಿ ನಮ್ಮಪ್ಪ ನಮಗೆ ಕಲ್ಸಿರೋದು. ಇವತ್ತು ಜೀವನದ ಡಿಗ್ರಿಗಳು ನಿಮ್ಮ ಬಹಳ ಡಿಗ್ರಿ. BSc ಮಾಡೋಣ ಎದೆ ಬಂದಿದ್ದಾನೆ ಅಂತೀರಿ, ಡಿಗ್ರಿ ಮಾಡೋಣ